ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನೇಪಾಳದಲ್ಲಾಯಿತು, ಟರ್ಕಿಯಲ್ಲಾಯಿತು, ಈಗ ಫ್ರಾನ್ಸಲ್ಲಿ ಜನರ ಪ್ರತಿಭಟನೆಗಳು ಶುರುವಾಗಿವೆ. ಇತ್ತೀಚೆಗಷ್ಟೇ ಅಲ್ಲಿನ ಪ್ರಧಾನಿ ಕೈಗೊಂಡ ಒಂದಷ್ಟು ಆರ್ಥಿಕ ಸುಧಾರಣೆಗಳು ಅಲ್ಲಿನ ಜನಕ್ಕೆ ಇಷ್ಟ ಆಗಲಿಲ್ಲ. ಅದರ ಪರಿಣಾಮ ಪ್ರಧಾನಿ ರಾಜೀನಾಮೆಯನ್ನು ಕೊಡಬೇಕಾಗಿ ಬಂತು. ಅದರಿಂದ ಫ್ರಾನ್ಸ್ನ ಜನಕ್ಕೆ ತೃಪ್ತಿ ಆಗಲಿಲ್ಲ. ಈಗ ಅವರು ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಅಲ್ಲೊಂದು ದೊಡ್ಡ ಹೋರಾಟವೇ ಶುರುವಾಗಿದೆ. ಅಲ್ಲಿ ಕೂಡ ನೇಪಾಳ, ಟರ್ಕಿಯ ಹಾಗೆ ಬ್ಲಾಕ್ ಎವ್ರಿಥಿಂಗ್ ಅನ್ನೋ ಘೋಷಣೆಯನ್ನ ಹಿಡಿದ ಪ್ರತಿಭಟನಾಕಾರರು ಮ್ಯಾಕ್ರಾನ್ ವಿರುದ್ಧ ಬೀದಿಗಿಳಿದಿದ್ದಾರೆ. ಈ ಪ್ರತಿಭಟನೆಯ ಕಾವು ಫ್ರಾನ್ಸ್ನಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗಬಹುದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇದು ಕೂಡ ಈ ಹಿಂದಿನ ಯೆಲ್ಲೋ ಜಾಕೆಟ್ ಪ್ರತಿಭಟನೆಯಂತೆ ತಣ್ಣಗಾಗಿ ಹೋಗುತ್ತೆ ಅನ್ನೋದು ಮತ್ತೆ ಕೆಲವರ ವಾದ. ಹಾಗಾದ್ರೆ ಏನಾಗ್ತಾ ಇದೆ ಫ್ರಾನ್ಸಲ್ಲಿ? ಈ ಪ್ರತಿಭಟನೆ ಮ್ಯಾಕ್ರಾನ್ ಅವರ ಕುರ್ಚಿಗೆ ಸಂಚಕಾರವನ್ನು ತರುತ್ತಾ? ಅಲ್ಲಿ ಮ್ಯಾಕ್ರಾನ್ ಸರ್ಕಾರ ಬಿದ್ದು ಹೋದ್ರೆ ಅದರಿಂದ ಭಾರತದ ಮೇಲುಂಟಾಗುವ ಪರಿಣಾಮಗಳೇನು, ಯುರೋಪಿಯನ್ ಯೂನಿಯನ್ ಅನ್ನೋದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಫ್ರಾನ್ಸ್ ಅಲ್ಲಿ ಪ್ರಧಾನಿ ಬದಲಾಗಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ಫ್ರಾನ್ಸ್ 5ನೇ ಪ್ರಧಾನಿಯನ್ನ ಕಾಣ್ತಾ ಇದೆ. ಫ್ರಾನ್ಸ್ನ ಆರ್ಥಿಕತೆ ಕೂಡ ಆರೋಗ್ಯಕರವಾಗೇನು ಉಳಿದಿಲ್ಲ. ಅವರ GDP ಬೆಳವಣಿಗೆ 0.6% ನಿಂತಿದೆ. ಬಜೆಟ್ನ ಕೊರತೆ 6% ತಲುಪಿದೆ. ಸಾಲ ಮತ್ತು GDPಯ ರೇಷಿಯೋ 113% ಅನ್ನು ಮುಟ್ಟಿದೆ. ಹೀಗೆ ಮುಂದುವರಿತಾ ಹೋದ್ರೆ ಫ್ರಾನ್ಸ್ IMF ನ ಮುಂದೆ ಬೇಲ್ಔಟ್ಗಾಗಿ ಕೈಯೊಡ್ಡಬೇಕಾಗಿ ಬರುತ್ತೆ. ಹಾಗಾಗಬಾರದು ಅಂದ್ರೆ ಅಲ್ಲಿ ಆರ್ಥಿಕ ಸುಧಾರಣೆಗಳನ್ನು ತರಬೇಕು. ಸೊ ಸರ್ಕಾರದ ಖರ್ಚುಗಳನ್ನು ಕಡಿಮೆ ಮಾಡಬೇಕು ಅಂತ ಅಲ್ಲಿನ ಆಡಳಿತ ಬಯಸ್ತು. ಅದಕ್ಕಾಗಿ ಒಂದಷ್ಟು ಆರ್ಥಿಕ ಸುಧಾರಣೆಗಳನ್ನು ತರುವುದಕ್ಕೆ ಈ ಹಿಂದಿನ ಪ್ರಧಾನಿ ಫ್ರಾಂಕೋಯಿಸ್ ಬೇರೋ ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಂಡ್ರು. ಸರ್ಕಾರಿ ರಜಾ ದಿನಗಳನ್ನು ಕಡಿಮೆ ಮಾಡಿದ್ರು, ಪೆನ್ಷನ್ ಹಣವನ್ನು ಫ್ರೀಸ್ ಮಾಡಿದ್ರು, ಹೆಲ್ತ್ ಬಜೆಟ್ ಕಡಿಮೆ ಮಾಡಿದ್ರು. ಇದು ಜನರ ಆಕ್ರೋಶಕ್ಕೆ ಕಾರಣ ಆಯಿತು. ಜನ ಹಾಗೇನೆ ಒಮ್ಮೆ ಉಚಿತವಾಗಿ ಸರ್ಕಾರ ಏನನ್ನಾದರೂ ಕೊಡ್ತಾ ಹೋದ್ರೆ ಅದನ್ನು ಪ್ರತಿ ಬಾರಿ ಹೆಚ್ಚು ಮಾಡಬೇಕು ಅಂತ ಬಯಸ್ತಾರೆ ಹೊರತು ಕತ್ತರಿ ಹಾಕಿದ್ರೆ ಸಹಿಸಿಕೊಳ್ಳೋದಿಲ್ಲ. ಫ್ರಾನ್ಸ್ನಲ್ಲೂ ಹಾಗೆ ಆಯಿತು. ಸರ್ಕಾರ ನಮ್ಮ ಹಣನ ತಿಂತಾ ಇದೆ, ನಮ್ಮ ಸೌಲಭ್ಯಗಳಿಗೆ ಕತ್ತರಿ ಹಾಕ್ತಾ ಇದೆ ಅನ್ನೋ ಭಾವನೆ ಅಲ್ಲಿ ಶುರುವಾಯಿತು. ಇಂಥ ಅವಕಾಶವನ್ನು ಪ್ರತಿಪಕ್ಷಗಳು ಕೂಡ ಬಳಸಿಕೊಂಡ್ವು. ಪ್ರಧಾನಿಯ ವಿರುದ್ಧ ಅವಿಶ್ವಾಸವನ್ನು ಮಂಡಿಸುವ ನಿರ್ಧಾರಕ್ಕೆ ಅವರು ಬಂದರು. ಆದರೆ ಅದಕ್ಕೂ ಮುನ್ನಾನೆ ಫ್ರಾಂಕೋಯಿಸ್ ತಾವೇ ವಿಶ್ವಾಸ ಮತಯಾಚನೆಗೆ ಮುಂದಾದರು. ಫ್ರಾನ್ಸ್ನ ಸಂಸತ್ತಲ್ಲಿ ಫ್ರಾಂಕೋಸ್ ವಿರುದ್ಧ 364 ಮತಗಳು ಬಿದ್ದು ಅಲ್ಲಿಗೆ ವಿಶ್ವಾಸ ಮತಕ್ಕೆ ಸೋಲಾಯಿತು. ಆ ಬಳಿಕ ಫ್ರಾಂಕೋಯಿಸ್ ರಾಜೀನಾಮೆಯನ್ನು ಕೊಟ್ಟರು. 8 ತಿಂಗಳ ಅವರ ಅಧಿಕಾರಾವಧಿ ಅಲ್ಲಿಗೆ ಕೊನೆಯಾಗಿ ಹೋಯಿತು. ಇದಾದ 24 ಗಂಟೆಗಳ ಒಳಗೆ ಫ್ರಾನ್ಸ್ನ ಅಧ್ಯಕ್ಷ ಮ್ಯಾಕ್ರಾನ್ ತಮ್ಮ ಆಪ್ತ ಹಾಗೂ ಫ್ರಾನ್ಸ್ನ ಡಿಫೆನ್ಸ್ ಮಿನಿಸ್ಟರ್ ಕೂಡ ಆಗಿದ್ದ ಸೆಬಾಸ್ಟಿಯನ್ ಲೆಕಾರ್ನು ಅವರನ್ನು ಮಂಗಳವಾರ ಪ್ರಧಾನಿಯಾಗಿ ಆಯ್ಕೆ ಮಾಡಿದರು. ಈ ಆಯ್ಕೆ ಕೂಡ ಫ್ರಾನ್ಸ್ನ ಪ್ರತಿಪಕ್ಷಗಳಿಗೆ ಹಾಗೂ ಮ್ಯಾಕ್ರಾನ್ ವಿರೋಧಿಗಳಿಗೆ ಸಹಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಎಲ್ಲವನ್ನೂ ಅಧ್ಯಕ್ಷ ಮ್ಯಾಕ್ರಾನ್ ನಿರ್ಧಾರ ಮಾಡ್ತಾ ಇದ್ದಾರೆ. ಪ್ರಧಾನಿ ಬದಲಾದ್ರೇನು, ನಿರ್ಧಾರಗಳನ್ನು ತಗೊಳ್ಳೋದು ಮ್ಯಾಕ್ರಾನ್ನೇ. ಆದ್ರಿಂದ ಸರ್ಕಾರದ ಯೋಜನೆ ಮತ್ತು ಯೋಚನೆಗಳು ಬದಲಾಗೋದಿಲ್ಲ. ಹೀಗಾಗಿ ಅಲ್ಲಿ ಮ್ಯಾಕ್ರಾನೇ ರಾಜೀನಾಮೆ ಕೊಡಬೇಕು ಅಂತ ಜನ ಮತ್ತು ಪ್ರತಿಪಕ್ಷಗಳು ಪ್ರತಿಭಟನೆಗೆ ಮುಂದಾಗಿವೆ. ಮಜಾ ಅಂದ್ರೆ ಮ್ಯಾಕ್ರಾನ್ ವಿರುದ್ಧ ಅಲ್ಲಿ ಕಟ್ಟರ್ ಬಲಪಂಥೀಯ ಮತ್ತು ಕಟ್ಟರ್ ಎಡಪಂಥೀಯ ಪಕ್ಷಗಳೆರಡೂ ಕೂಡ ಒಟ್ಟೊಟ್ಟಿಗೆ ಬೀದಿಗಿಳಿದಿವೆ. ಅಲ್ಲಿ ಯಾವಾಗ ಪ್ರತಿಭಟನೆಗಳ ಕಾವು ಹೆಚ್ಚಾಯಿತೋ ಶಾಂತಿ ಭದ್ರತೆಗಳನ್ನು ಕಾಪಾಡೋದಕ್ಕೆ ಸುಮಾರು 80,000 ಪೊಲೀಸರನ್ನು ನಿಯೋಜನೆ ಮಾಡಲಾಯಿತು. ಪ್ಯಾರಿಸ್ ಸೇರಿದ ಹಾಗೆ ಪ್ರಮುಖ ನಗರಗಳಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಯಿತು. ಆದರೆ ಜನಾಕ್ರೋಶದ ಮುಂದೆ ಇದು ಯಾವುದೂ ವರ್ಕೌಟ್ ಆಗಲಿಲ್ಲ. ಗೆಳೆಯರೆ, ಫ್ರಾನ್ಸ್ಗೆ ಇದು ಹೊಸತೇನಲ್ಲ. ಈ ಹಿಂದೆ 2018 ಸಂದರ್ಭದಲ್ಲಿ ಕೂಡ ಅಲ್ಲಿ ಇಂಥದ್ದೇ ಪ್ರತಿಭಟನೆಗಳು ಶುರುವಾಗಿದ್ವು. ಆದರೆ ಅದನ್ನು ಮ್ಯಾಕ್ರಾನ್ ಮ್ಯಾನೇಜ್ ಮಾಡಿಕೊಂಡ್ರು. ಆದರೆ ಈ ಬಾರಿ ನಾನಾ ದೇಶಗಳಲ್ಲಿ ಒಂದು ವಿಚಿತ್ರವಾದ ಟ್ರೆಂಡ್ ಶುರುವಾಗಿದೆ. ಜನ ಬೀದಿಗಿಳಿತಾ ಇದ್ದಾರೆ, ಸರ್ಕಾರಗಳು ಪತನಗೊಳ್ತಾ ಇವೆ. ಇಂಥ ಸಂದರ್ಭದಲ್ಲೇ ಫ್ರಾನ್ಸ್ನಲ್ಲಿ ಕೂಡ ಶುರುವಾಗ್ತಾ ಇರುವ ಈ ಪ್ರತಿಭಟನೆಗಳನ್ನು ಮ್ಯಾಕ್ರಾನ್ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ಮ್ಯಾಕ್ರಾನ್ ಬಲಹೀನಗೊಳ್ಳೋದು ಯುರೋಪಿಯನ್ ಯೂನಿಯನ್ನ ದೃಷ್ಟಿಯಿಂದ ತುಂಬಾ ಒಳ್ಳೆಯ ಬೆಳವಣಿಗೆ ಅಲ್ಲ. ಭಾರತದ ದೃಷ್ಟಿಯಿಂದಲೂ ಇದು ಒಳ್ಳೆಯದಲ್ಲ. ಮ್ಯಾಕ್ರಾನ್ ಇವತ್ತು ಯುರೋಪಿಯನ್ ಯೂನಿಯನ್ನಲ್ಲಿ ಕಾಣಿಸ್ಕೊಳ್ತಾ ಇರುವ ಒಬ್ಬ ಬಲಿಷ್ಠ ನಾಯಕ. ಈ ಹಿಂದೆ ಜರ್ಮನಿಯ ಚಾನ್ಸಲರ್ ಆಗಿದ್ದ ಆಂಜೆಲಾ ಮಾರ್ಕೆಲ್ ಯುರೋಪಿಯನ್ ಯೂನಿಯನ್ನ ಬಲಿಷ್ಠ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ರು. ಆಕೆ ಬಲಿಷ್ಠ ನಾಯಕತ್ವ, ಮುಂದಾಲೋಚನೆ ಹಾಗೂ ಯುರೋಪಿಯನ್ ಯೂನಿಯನ್ಗೊಂದು ದಿಕ್ಕು ತೋರಿಸುವ ಶಕ್ತಿಯನ್ನ ಹೊಂದಿದ್ದ ನಾಯಕಿಯಾಗಿದ್ರು. ಆದರೆ ಈಗ ಆಂಜೆಲಾ ಮಾರ್ಕೆಲ್ ಅವರು ಸಕ್ರಿಯ ರಾಜಕಾರಣದಲ್ಲಿಲ್ಲ. ಜರ್ಮನಿ ಅಷ್ಟು ಪ್ರಬಲವಾಗಿ ಕೂಡ ಕಾಣ್ತಾ ಇಲ್ಲ. ಇನ್ನು ಯುರೋಪಿಯನ್ ಯೂನಿಯನ್ನಿಂದ ಬ್ರಿಟನ್ ಹೊರಬಂದಿದೆ. ಆದರೂ ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಕೂಡ ತುಂಬಾ ಬಲಿಷ್ಠ ನಾಯಕನ ರೀತಿಯಲ್ಲಿ ಯಾರ ಕಣ್ಣಿಗೂ ಕಾಣ್ತಾ ಇಲ್ಲ. ಆತ ಅಮೆರಿಕ ಮುಂದೆ ಮಂಡಿಯೂರಿಯಾಗಿದೆ. ಅಮೆರಿಕದ ಏಕಸ್ವಾಮ್ಯವನ್ನ ಎದುರಿಸಿ ಯುರೋಪಿಯನ್ ಯೂನಿಯನ್ಗೆ ಮತ್ತು ನ್ಯಾಟೋಗೆ ಶಕ್ತಿ ತುಂಬೋ ಸಾಮರ್ಥ್ಯ ಕೀರ್ ಸ್ಟಾರ್ಮರ್ ಅವರಲ್ಲಿ ಕಾಣ್ತಾ ಇಲ್ಲ. ಹೀಗಾಗಿ ಅಲ್ಲಿ ಏಕೈಕ ಮತ್ತು ಬಲಿಷ್ಠ ನಾಯಕರಾಗಿ ಕಾಣ್ತಾ ಇರೋದು ಮ್ಯಾಕ್ರಾನ್ ಮಾತ್ರ. ಈಗ ಅಂಥ ಮ್ಯಾಕ್ರಾನ್ ತಮ್ಮದೇ ದೇಶದಲ್ಲಿ ಬಲಹೀನಗೊಳ್ತಾ ಇರೋದು ಮತ್ತು ಅವರ ಅಧಿಕಾರವನ್ನು ಕಳ್ಕೊಳ್ಳೋದು ಯುರೋಪಿಯನ್ ಯೂನಿಯನ್ನ ದೃಷ್ಟಿಯಿಂದ ಮತ್ತು ಜಗತ್ತಿನ ಬಹುತ್ವದ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯ ಬೆಳವಣಿಗೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ.
ಸ್ನೇಹಿತರೆ, ಮ್ಯಾಕ್ರಾನ್ ಒಂದು ಕಾಲಕ್ಕೆ ಇಡೀ ಯುರೋಪಿಯನ್ ಯೂನಿಯನ್ಗೆ ಆರ್ಥಿಕ ಶಿಸ್ತನ್ನು ಬೋಧಿಸಿದ್ದ ನಾಯಕ. ಅಲ್ಲಿ ಏನಾಗಿತ್ತು, 1973 ನಂತರ ಫ್ರಾನ್ಸ್ ವಿಚಿತ್ರ ಕಲ್ಪನೆಗಳಿಗೆ ಬಿತ್ತು. ಅವರು ಹೆಚ್ಚು ಹೆಚ್ಚು ಆಡಂಬರವನ್ನು ಮಾಡಿಕೊಳ್ತಾ ಹೋದ್ರು. ರಾಜಕಾರಣಿಗಳಲ್ಲಿ ಕೂಡ ಭ್ರಷ್ಟಾಚಾರ ಹೆಚ್ಚಾಯಿತು. ಜನರ ಹೆಸರಲ್ಲಿ ವಿವಿಧ ಯೋಜನೆಗಳನ್ನು ರೂಪಿಸೋದಕ್ಕೆ ಸಾಲ ತರೋದಕ್ಕೆ ಫ್ರಾನ್ಸ್ ಮುಂದಾಯಿತು. ಇದರಿಂದ ಫ್ರಾನ್ಸ್ನ ಆರ್ಥಿಕತೆ ಅನ್ನೋದು ಹಳ್ಳ ಹಿಡಿದು ಹೋಯಿತು. ಆದರೆ ಫ್ರಾನ್ಸ್ಗೆ ಆರ್ಥಿಕ ಸಚಿವರಾಗಿ ಮ್ಯಾಕ್ರಾನ್ ಬಂದ ನಂತರ ಅವರೊಂದಷ್ಟು ಟ್ಯಾಕ್ಸ್ಗಳನ್ನು ಕಟ್ ಮಾಡಿದರು. ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡಿದರು. ಸರ್ಕಾರ ಹೆಚ್ಚು ಹಣವನ್ನು ವಾಪಸ್ ಕೊಡೋ ಸಂದರ್ಭ ಬಂದಾಗ ನಿವೃತ್ತಿಯ ವಯಸ್ಸನ್ನು 62ರಿಂದ 64ಕ್ಕೆ ಏರಿಸಿದ್ರು. ಹೀಗೆ ಒಂದಷ್ಟು ವರ್ಷಗಳ ಕಾಲ ಫ್ರಾನ್ಸ್ ಮೇಲೆ ಹೆಚ್ಚು ಆರ್ಥಿಕ ಹೊರೆ ಬೀಳದ ಹಾಗೆ ನೋಡಿಕೊಂಡ್ರು. ಇಷ್ಟಾದರೂ ಕೂಡ 2008ರಿಂದ ಫ್ರಾನ್ಸ್ನ ಸಾಲ ಹೆಚ್ಚಾಗ್ತಲೇ ಹೋಗ್ತಾ ಇದೆ. ಸದ್ಯಕ್ಕೆ ಫ್ರಾನ್ಸ್ನ ಎಕ್ಸ್ಟರ್ನಲ್ ಡೆಟ್ ಅವರ GDPಯ 113%. ಹೀಗಾಗಿ ಈಗ ಮತ್ತೆ ಫ್ರಾನ್ಸ್ನಲ್ಲಿ ಒಂದಷ್ಟು ಆರ್ಥಿಕ ಸುಧಾರಣೆಗಳನ್ನು ತರಲೇಬೇಕಾದ ಅನಿವಾರ್ಯತೆಗೆ ಮ್ಯಾಕ್ರಾನ್ ಬೀಳ್ತಾ ಇದ್ದಾರೆ. ಆ ಸುಧಾರಣೆಗಳ ಫಲ ಅಂದರೆ ಫ್ರಾನ್ಸ್ನಲ್ಲಿ ತೈಲ ಬೆಲೆ ಹೆಚ್ಚಾಯಿತು, ವೆಲ್ತ್ ಟ್ಯಾಕ್ಸ್ ಬಗ್ಗೆ ಚರ್ಚೆ ಶುರುವಾಯಿತು. ಇದು ಜನರ ಅಸಮಾಧಾನಕ್ಕೆ ಕಾರಣ ಆಗ್ತಾ ಹೋಯಿತು. ಇದೇ ಸಂದರ್ಭದಲ್ಲಿ ಮ್ಯಾಕ್ರಾನ್ ಒಂದಷ್ಟು ರಾಜಕೀಯ ಸುಧಾರಣೆಗಳಿಗೆ ಕೂಡ ಮುಂದಾದರು. ಹಾಗೆ ಜನರಿಗೆ ಮತ್ತಷ್ಟು ಶಿಸ್ತನ್ನು ಮೂಡಿಸಬೇಕು ಅಂತ ಹೊರಟರು. ಫ್ರಾನ್ಸಲ್ಲಿ ಇಸ್ಲಾಮಿಕ್ ಭಯೋತ್ಪಾದನೆ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇತ್ತು. ಅಪರಾಧಗಳನ್ನು ನಿಯಂತ್ರಿಸೋದಕ್ಕೆ ರಸ್ತೆಗಳಲ್ಲಿ ಕ್ಯಾಮರಾಗಳನ್ನು ಅಳವಡಿಸೋದಕ್ಕೆ ಮ್ಯಾಕ್ರಾನ್ ಮುಂದಾದರು. ಈ ಕ್ರಮಗಳು ಜನರ ಅಸಮಾಧಾನಕ್ಕೆ ಕಾರಣ ಆಗ್ತಾ ಹೋದವು. ಇದನ್ನು ಎಡಪಂಥೀಯ ಪಕ್ಷಗಳು ಬಳಸ್ಕೊಳ್ಳೋದಕ್ಕೆ ಮುಂದಾದವು. ಜನರ ಪ್ರತಿಭಟನೆಗಳನ್ನು ಆಯೋಜಿಸಲಾಯಿತು. ಸುಮಾರು 10 ಲಕ್ಷ ಮಂದಿ ಸರ್ಕಾರದ ವಿರುದ್ಧ ಸಹಿ ಮಾಡಿದ್ರು. ಅವತ್ತು ಪ್ರತಿಭಟನೆಗಳಾದವು, ಗಲಭೆಗಳಾದವು, ಲೂಟಿಗಳಾದವು. ಆ ಪ್ರತಿಭಟನೆಗಳನ್ನು ಯೆಲ್ಲೋ ಜಾಕೆಟ್ ಪ್ರತಿಭಟನೆ ಅಂತ ಕರೀತಾರೆ. ಸುಮಾರು 1.5 ವರ್ಷ ನಡೆದ ಆ ಪ್ರತಿಭಟನೆ ಕಡೆಗೆ 2020ರಲ್ಲಿ ಮುಗಿದು ಹೋಯಿತು. ಇನ್ನು ಈಗ ಎಡಪಕ್ಷಗಳ ಜೊತೆ ಬಲಪಂಥೀಯರು ಕೂಡ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿದ್ದಾರೆ. ನಮಗೆ ಅಧಿಕಾರ ಸಿಕ್ಕರೆ ನಾವು ತೆರಿಗೆಗಳನ್ನು ಕಡಿಮೆ ಮಾಡ್ತೀವಿ, ಎಲ್ಲವನ್ನ ಮತ್ತೆ ಉಚಿತವಾಗಿ ಸಿಗುವ ಹಾಗೆ ಮಾಡ್ತೀವಿ ಅಂತ ಎಡಪಕ್ಷಗಳು ಹೇಳ್ತಾ ಇವೆ. ಇನ್ನು ಬಲಪಂಥೀಯರ ಆಡಳಿತ ಏನಾದರೂ ಅಲ್ಲಿ ಬಂದರೆ ಫ್ರಾನ್ಸ್ ಯುರೋಪಿಯನ್ ಯೂನಿಯನ್ನಿಂದ ಹೊರಗೆ ಬರುತ್ತೆ. ಹೇಗೆ ಬ್ರಿಟನ್ ಬ್ರೆಕ್ಸಿಟ್ ಮಾಡ್ತೋ ಹಾಗೆ ಫ್ರಾನ್ಸ್ ಕೂಡ ಯುರೋಪಿಯನ್ ಯೂನಿಯನ್ನಿಂದ ಹೊರಬಂದು ಸ್ವತಂತ್ರವಾಗಿ ತನ್ನದೇ ನೀತಿ ನಿರೂಪಣೆಗಳನ್ನು ಮಾಡಿಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗೇನಾದರೂ ಮಾಡೋದಕ್ಕೆ ಹೋದರೆ ಸದ್ಯಕ್ಕಿರೋ ಫ್ರಾನ್ಸ್ನ ಆರ್ಥಿಕ ಪರಿಸ್ಥಿತಿಯ ದೃಷ್ಟಿಯಿಂದ ಅವರು ಮುಂದಿನ ದಿನಗಳಲ್ಲಿ IMFನ ಮುಂದೆ ಸಾಲಕ್ಕಾಗಿ ಕೈಯೊಡ್ಡಿ ನಿಂತ್ಕೋಬೇಕಾಗಿ ಬರುತ್ತೆ. ಆದರೆ ಜನಕ್ಕೆ ಇದು ಯಾವುದು ಅರ್ಥ ಆಗೋ ವಿಷಯ ಅಲ್ಲ. ಇನ್ನು ಅದು ಫ್ರಾನ್ಸ್ ಆಗಲಿ, ನೇಪಾಳ ಆಗಲಿ, ಶ್ರೀಲಂಕಾ ಆಗಲಿ, ಬಾಂಗ್ಲಾ ಆಗಲಿ, ಭಾರತ ಆಗಲಿ, ಪ್ರತಿಭಟನಾಕಾರರು ಅಥವಾ ಮ್ಯಾಡ್ ಮಾಬ್ನ ವರ್ತನೆ ಅನ್ನೋದು ಒಂದೇ ಥರ ಇರುತ್ತೆ. ಅಲ್ಲಿ ಕೂಡ ಅಂಗಡಿಗಳನ್ನು ಲೂಟಿ ಮಾಡ್ತಾ ಇದ್ದಾರೆ. ರಸ್ತೆಗಳಿಗೆ ಡಸ್ಟ್ಬಿನ್ಗಳನ್ನು, ಗಾರ್ಬೇಜ್ ಬಾಕ್ಸುಗಳನ್ನು ಅಡ್ಡ ಇಡಲಾಗ್ತಾ ಇದೆ. ಇದರಿಂದ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಅದರ ಜೊತೆ ರೈಲು ಸಂಚಾರವನ್ನು ಕೂಡ ಅಸ್ತವ್ಯಸ್ತಗೊಳಿಸೋದಕ್ಕೆ ಪ್ರತಿಭಟನಾಕಾರರು ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಅದಕ್ಕೆ ಪೊಲೀಸರು ಅವಕಾಶವನ್ನು ಕೊಟ್ಟಿಲ್ಲ. ಇದುವರೆಗೆ ಸುಮಾರು 300 ಮಂದಿಯನ್ನ ಬಂಧಿಸಲಾಗಿದೆ. ಅಲ್ಲಿನ ಪ್ರತಿಭಟನಾಕಾರರ ಒತ್ತಾಯ ಒಂದೇ, ಮ್ಯಾಕ್ರಾನ್ ರಾಜೀನಾಮೆ. ಗೆಳೆಯರೆ, ಮ್ಯಾಕ್ರಾನ್ ರಾಜೀನಾಮೆ ಕೊಟ್ಟರೆ ಅಲ್ಲಿನ ಎಲ್ಲ ಸಮಸ್ಯೆಗಳು ಪರಿಹಾರಗೊಂಡು ಬಿಡುತ್ವಾ ಗೊತ್ತಿಲ್ಲ. ಆದರೆ ಮ್ಯಾಕ್ರಾನ್ ರಾಜೀನಾಮೆಯಿಂದ ಯುರೋಪಿಯನ್ ಯೂನಿಯನ್ಗೆ ನಷ್ಟ ಉಂಟಾಗುತ್ತೆ, ಅಮೆರಿಕಾಗೆ ಲಾಭ ಆಗುತ್ತೆ. ಗೆಳೆಯರೆ, ನಾನು ಆಗಲೇ ಹೇಳಿದ ಹಾಗೆ ಯುರೋಪಿಯನ್ ಯೂನಿಯನ್ನಲ್ಲಿ ಬಲಿಷ್ಠ ನಾಯಕನಾಗಿ ಕಾಣಿಸ್ಕೊಳ್ತಾ ಇರೋದು ಮ್ಯಾಕ್ರಾನ್ ಮಾತ್ರ. ಅವರಿಗೊಂದಷ್ಟು ಯೋಜನೆಗಳಿವೆ, ಯೋಚನೆಗಳಿವೆ. ಯುರೋಪಿಯನ್ ಯೂನಿಯನ್ ಅನ್ನೋದು ಅಮೆರಿಕಾದ ನೆರಳಿಂದ ಹೊರಬಂದು ಸ್ವತಂತ್ರವಾಗಿ ಶಕ್ತಿಯನ್ನ ಬೆಳೆಸ್ಕೋಬೇಕು ಅಂತ ಮ್ಯಾಕ್ರಾನ್ ಬಯಸ್ತಾರೆ. ಮಲ್ಟಿಪೋಲಾರ್ ವರ್ಲ್ಡ್ ನಿರ್ಮಾಣದ ಕನಸನ್ನ ಭಾರತದ ರೀತಿಯಲ್ಲೇ ಮ್ಯಾಕ್ರಾನ್ ಕೂಡ ಕಾಣ್ತಾ ಇದ್ದಾರೆ. ಅವರ ಪ್ರಕಾರ ನ್ಯಾಟೋಗೆ ಈಗಾಗಲೇ ಬ್ರೈನ್ ಡೆಡ್ ಆಗಿದೆ. ಯುರೋಪಿಯನ್ ಯೂನಿಯನ್ ಆರ್ಥಿಕವಾಗಿ ಮಾತ್ರ ಅಲ್ಲ, ಸೇನಾ ಶಕ್ತಿಯನ್ನು ಕೂಡ ಹೆಚ್ಚು ಮಾಡ್ಕೋಬೇಕು. ಯುರೋಪಿಯನ್ ಯೂನಿಯನ್ ತನ್ನದೇ ಆದ ಒಂದು ಸೇನೆಯನ್ನ ಹೊಂದಬೇಕು ಅಂತ ಮ್ಯಾಕ್ರಾನ್ ಸಾಕಷ್ಟು ಬಾರಿ ಹೇಳ್ತಾ ಇದ್ದಾರೆ. ಮಿಲಿಟರಿ ಬಜೆಟ್ ಅನ್ನ ಹೆಚ್ಚು ಮಾಡಿ ಅಂತ ಯುರೋಪ್ನ ಎಲ್ಲ ದೇಶಗಳಿಗೆ ಮ್ಯಾಕ್ರಾನ್ ಸಲಹೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ. ಬ್ರಿಟನ್ನ ಜೊತೆ ಸೇರಿ ಇಡೀ ಯುರೋಪ್ಗೊಂದು ನ್ಯೂಕ್ಲಿಯರ್ ಅಂಬ್ರೆಲಾ ಒದಗಿಸಿಕೊಡುವ ಬಗ್ಗೆ ಕೂಡ ಮ್ಯಾಕ್ರಾನ್ ಈ ಹಿಂದೆ ಮಾತಾಡಿದ್ರು. ಟ್ರಂಪ್ ಅಮೆರಿಕಾದ ಅಧ್ಯಕ್ಷರಾಗಿ ಆರಿಸಿ ಬಂದ ಹೊಸರಲ್ಲಿ ಯುರೋಪಿಯನ್ ಯೂನಿಯನ್ಗೆ ಅಮೆರಿಕ ಯಾಕೆ ಆಯುಧಗಳನ್ನು ಕೊಡಬೇಕು, ನ್ಯಾಟೋದ ಎಲ್ಲ ಖರ್ಚನ್ನ ನಾವೇ ಯಾಕೆ ಹೊರಬೇಕು ಅಂತ ಮಾತಾಡೋದಕ್ಕೆ ಶುರು ಮಾಡಿದಾಗ ಮುಂದಿನ ಯುರೋಪ್ನ ನಡೆ ಹೇಗಿರಬೇಕು ಅಂತ ಹೇಳಿದವರು ಮ್ಯಾಕ್ರಾನ್. ಇನ್ನು ಯುರೋಪ್ ಅಮೆರಿಕಾದ ನೆರಳಿಂದ ಹೊರಬಂದು ಆತ್ಮನಿರ್ಭರಗೊಳ್ಳೋ ಪ್ರಯತ್ನವನ್ನು ಮಾಡಿದರೆ ಅದರ ಲಾಭ ಫ್ರಾನ್ಸ್ಗೆ ಹೆಚ್ಚಾಗಿ ಆಗುತ್ತೆ ಅನ್ನೋದು ಸುಳ್ಳಲ್ಲ. ಯಾಕೆಂದರೆ ಅಲ್ಲಿ ಫ್ರಾನ್ಸ್ ಈಗಾಗಲೇ ಆಯುಧ ತಯಾರಿ ಕ್ಷೇತ್ರದಲ್ಲಿ ಬಲಿಷ್ಠವಾಗಿ ಬೆಳೆದು ನಿಂತಿದೆ. ಫ್ರಾನ್ಸ್ನ ಜೊತೆ ಜರ್ಮನಿ ಹಾಗೂ ಬ್ರಿಟನ್ಗಳು ಒಂದಾದರೆ ಯುರೋಪಿಯನ್ ಯೂನಿಯನ್ ತುಂಬ ಬಲಿಷ್ಠ ಆಗುತ್ತೆ. ಅಮೆರಿಕ ಹಾಗೂ ಚೈನಾ ಅನ್ನೋ 2 ಜಾಗತಿಕ ಶಕ್ತಿಗಳ ನಡುವೆ ಮತ್ತೊಂದು ಹೊಸ ಶಕ್ತಿಯಾಗಿ ಯುರೋಪ್ ಎದ್ದು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ವಿಷಯದಲ್ಲಿ ಭಾರತದ ನಿಲುವು ಹಾಗೂ ಮ್ಯಾಕ್ರಾನ್ ನಿಲುವು 2 ಹೆಚ್ಚು ಕಡಿಮೆ ಒಂದೇ ರೀತಿ ಕಾಣ್ತಾ ಇವೆ. ಇಲ್ಲಿ ಮ್ಯಾಕ್ರಾನ್ ಅಧಿಕಾರವನ್ನು ಕಳ್ಕೊಂಡ್ರೆ
ಭಾರತ ಮತ್ತು ಫ್ರಾನ್ಸ್ನ ಸಂಬಂಧಗಳು ಏನಾಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಅಲ್ಲ. ಯಾಕೆಂದರೆ ಇವತ್ತು ಭಾರತ ಜಗತ್ತಿನ ಅತಿದೊಡ್ಡ ಮಾರುಕಟ್ಟೆ ಆಗಿರೋದ್ರಿಂದ ಅಲ್ಲಿ ಯಾವ ಆಡಳಿತ ಬಂದರೂ ಭಾರತದ ಜೊತೆಗಿನ ಬಾಂಧವ್ಯವನ್ನು ಉಳಿಸ್ಕೊಂಡು ಹೋಗಬಹುದು. ಆದರೆ ಮಲ್ಟಿಪೋಲಾರ್ ವರ್ಲ್ಡ್ ಅನ್ನೋ ಭಾರತದ ದೃಷ್ಟಿಕೋನ ಇದೆ ನೋಡಿ, ಅದು ಮ್ಯಾಕ್ರಾನ್ ಪತನದ ಜೊತೆಗೆ ನಾಶವಾಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ಯುರೋಪಿಯನ್ ಯೂನಿಯನ್ ಅನ್ನೋದು ಅಮೆರಿಕಾನ ಹೊರತುಪಡಿಸಿ ಸ್ವತಂತ್ರ ಕೂಟ ಆದರೆ ಅವರು ಯಾರ ಜೊತೆ ವ್ಯಾಪಾರ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ಸ್ವತಂತ್ರವಾಗಿ ನಿರ್ಧರಿಸುವ ಶಕ್ತಿಯನ್ನು ಬೆಳೆಸ್ಕೊಂಡ್ರೆ ಭಾರತ ಚೈನಾ ಹಾಗೂ ಅಮೆರಿಕಾಗಳ ಏಕಸ್ವಾಮ್ಯ ಮತ್ತು ಒತ್ತಡಗಳಿಂದ ಹೊರಬರೋದಕ್ಕೆ ಮತ್ತು ಹೊಸ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಹಾಗಲ್ಲದೆ ಯುರೋಪಿಯನ್ ಯೂನಿಯನ್ ಅನ್ನೋದು ಅಮೆರಿಕಾದ ಅಂಗೈಯಲ್ಲಿನ ಅರಗಿಣಿಯಾದರೆ ಮತ್ತೆ ಅಲ್ಲಿ ಅಮೆರಿಕಾದ ಏಕಸ್ವಾಮ್ಯ ಹೆಚ್ಚಾಗುತ್ತೆ. ಇದು ಮ್ಯಾಕ್ರಾನ್ ಪತನದಿಂದ ಭಾರತಕ್ಕುಂಟಾಗುವ ನಷ್ಟ ಮತ್ತು ಅಮೆರಿಕಾಗೆ ಉಂಟಾಗುವ ಲಾಭ. ಆದರೆ ಇಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಇದು ಗೆಳೆಯರೆ ಫ್ರಾನ್ಸ್ ಅಲ್ಲಿ ಶುರುವಾಗಿರುವ ಗಲಭೆಗಳು ಮತ್ತು ಅದರ ಪರಿಣಾಮಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.